ನಿಮ್ಮಲ್ಲಿ ನನ್ನ ಕೃಪನ ಪರಿಚಯ ಇರೋರಿಗೆ ಯಾಕೆ ಈ ಸಾಹಿತ್ಯ ಚರ್ಚೆಯಲ್ಲಿ ಕೂತಿದ್ದಾರೆ ಅಂತ ಅನಿಸಿರ್ಬೋದು. ಹೌದು, ನಾವು ಲೈಫ್ ಸೈನ್ಸ್ ನಾನ್ ಫಿಕ್ಷನ್ನೇ ಓದ್ಕೊಂಡ್ಬಂದಿದ್ವಿ. ಆದರೆ ನಾವು ಕಾಲೇಜೆಲ್ಲ ಮುಗಿಸ್ದಾಗ ಹೆಂಗಿತ್ತಂದರೆ 80ಸಲ್ಲಿ ಈ ಸಾಮಾಜಿಕ ಚಳುವಳಿಗಳೆಲ್ಲ ಒಂದು ಪ್ರಬುದ್ಧಮಾನಕ್ಕೆ ಬರ್ತಾಯಿದ್ದವು. ದಲಿತ ಸಂಘರ್ಷ ಸಮಿತಿ, ರೈತ ಸಂಘ, ಈ ಕಡೆ ಲಂಕೇಶ್ ಪತ್ರಿಕೆ. ಅಮೇಝಿಂಗ್ ಆಗಿತ್ತು ಅದು ಅಟ್ಮಾಸ್ಫಿಯರ್. ಇವತ್ತಿನ ಹುಡುಗರಿಗೆ ಅದೆಲ್ಲ ಮಿಸ್ಸಿಂಗ್ ಅಂತ. ಅವಾಗ ನಮ್ಗೆ ಹೆಂಗಿತ್ತಂದರೆ, ಈಗ ಲಂಕೇಶು, ತೇಜಸ್ವಿ, ದೇವನೂರ ಅಥವಾ ನೀವು ಒಂದು ಸ್ವಲ್ಪ ದಾಸ್ತವಸ್ಕಿದೋ ಇಲ್ಲ ಮಾರ್ಕ್ವೆಸ್ದೋ ಒಂಚೂರು ಓದ್ಕೊಂಡಿಲ್ಲ ಅಂದರೆ ಎಲ್ಲಿ ಗುಂಪಿಂದ ಹೊರಗಾಕ್ಬಿಡ್ತಾರೋ ಅನ್ನೋ ಭಯದಲ್ಲಿ ಒಂದು ಸ್ವಲ್ಪ ಫಿಕ್ಷನ್ ಓದ್ತಿದ್ವಿ ನಾವು. ಅದಾದಮೇಲೆ ನಾವು ಭಾಳ ಗಂಭೀರವಾಗಿ ನ್ಯಾಚುರಲಿಸ್ಟ್ರಿ ಲೈನಲ್ಲಿ ಹೋದ್ರೂ ಮಧ್ಯದಲ್ಲಿ ಬ್ರೇಕ್ಗೆ ನಾನು ಫಿಕ್ಷನ್ ಓದ್ಕೊಂಡೇ ಬಂದೆ. ಹಾಗೆ ಒಂದು ಸತಿ ನನ್ನ ಕೈಗೆ ಜೀವರತಿ ಸಿಕ್ತು. ಈಗ ಒಂದು 6 ತಿಂಗಳಲ್ಲಿ ಅದು ಹೊಸದಾಗಿ ಬಿಡುಗಡೆ ಆದಾಗ ನಂಗೆ ಓದಾಗ ರೋಮಾಂಚನ ಆಗೋಯ್ತು. ಇದು ನಂಗೆ ಸಡನ್ನಾಗಿ ಕುವೆಂಪು ಜ್ಞಾಪಕ ಬಂದರು, ಮಾರ್ಕ್ವೆಸ್ ಜ್ಞಾಪಕ ಬಂದರು. ವಿಮರ್ಶಕರಿಂದ, ಓದುಗರಿಂದ ಬರ್ತಾ ಇರೋ ಪ್ರತಿಕ್ರಿಯೆ, ಆ ರಿಸೀವ್ ಆಗ್ತಾ ಇರೋದು ನೋಡಿದ್ರೆ ನಾನು ಸರಿಯಾಗಿ ಯೋಚನೆ ಮಾಡಿದ್ದೆ, ನನ್ನ ಓದಿನ ಕ್ರಮ ಸರಿಯಾಗಿತ್ತು ಅಂತ ಅನಿಸ್ತದೆ. ಈಗ ನೀವು ಕಾವ್ಯನೇ ಉಸಿರಾಡ್ದವ್ರು ಇಡೀ ಲೈಫ್. ಈಗ ಒಂದು ಕಾದಂಬರಿಯ ಪ್ರಕಾರಕ್ಕೆ, ಅದರಲ್ಲೂ ಮಹಾಕಾದಂಬರಿಯ ಕ್ಯಾನ್ವಾಸ್ಗೆ ಹೊರಳ್ಕೋಬೇಕಾದ ಸಮಯದ ಆ ಸಂದರ್ಭ ಇರ್ಬೋದು, ಆ ತುಮಲಗಳಿರ್ಬೋದು, ಕಾರಣಗಳಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಜೊತೆ ಹಂಚ್ಕೋತೀರ? ಯಾಕೆಂದರೆ ಈಗ ನೀವು ಕವಿತೆಗಳನ್ನ ರಚಿಸೋರು ಎಲ್ಲ ಅಷ್ಟರಲ್ಲೇ ಹೇಳ್ಬೋದು ಅನ್ನೋ ಒಂದು ಭಾಳ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದನ್ನು ಬಿಟ್ಟು ಇನ್ನೊಂದು ದಿಕ್ಕಿಗೆ ಮಹಾಕಾದಂಬರಿ ಕಡೆಗೆ ಬಂದಿದ್ದು ಅದ್ರ ಹಿನ್ನೆಲೆ ಏನಂತ? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ವೇದಿಕೆಗಾಗಿ ಶುಭ ಅವರಿಗೆ ಮತ್ತು ಮೈಸೂರು ಸಾಹಿತ್ಯ ಸಂಭ್ರಮದ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆಗಳು. ಎರಡನೇದು, ನಾನು ಬಹಳ ಪ್ರೀತಿಸುವ ಮತ್ತು ಗೌರವಿಸುವ ಕೃಪಾಕರ್ ಮತ್ತು ಸೇನಾನಿಯವರ ಜೊತೆ ಕೂತು ಹೀಗೆ ಸಂವಾದ ಮಾಡಬಹುದು ನಾನು ಅಂತ ಅನ್ನೋದು ನಾನು ಎಂದೂ ಮನಸ್ಸಿನಲ್ಲೂ ಯೋಚಿಸಿದ್ದಿಲ್ಲ. ಅದನ್ನು ಸಾಧ್ಯ ಆಗಿಸಿದಂತಹ ಜೀವರತಿಗೆ, ಇವರಿಬ್ಬರಿಗಲ್ಲ, ಜೀವರತಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಅನ್ನಿಸ್ತಾ ಇದೆ ಈ ಕ್ಷಣಕ್ಕೆ. ನನಗೆ ನಾನೇನು ಹೇಳಬೇಕು, ಏನೋ ಹೇಳಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರಿಬ್ಬರು ಯಾವ ಒಳನೋಟಗಳನ್ನು ಕೊಡಬಹುದು ಕಾದಂಬರಿ ಬಗ್ಗೆ ಅಥವಾ ನಮ್ಮ ಬದುಕಿನ ಬಗ್ಗೆ ಅಂತ ಅನ್ನುವ ಒಂದು ಕುತೂಹಲದಲ್ಲೇ ನಾನಿವತ್ತು ಇಲ್ಲಿ ಕೂತಿದ್ದೇನೆ. ಈ ಪ್ರಶ್ನೆಗೆ ಬರೋದಾದರೆ, ಬದುಕಿನ ಅನುಭವಗಳು ಸಾಂದ್ರ ಆಗ್ತಾ ಹೋದಂಗೆ, ಅಂದರೆ ಎಷ್ಟೊಂದು ಅನುಭವಗಳು ನಮಗೆ ಆಗ್ತಾ ಹೋದಂಗೆ, ಅದರ ವಿಸ್ತಾರ ಹಿಗ್ತಾ ಹೋದಂಗೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಮನಸ್ಸು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕೋತಾ ಇರುತ್ತೆ. ಅದು ಸಾಹಿತಿಗಿರ್ಬೋದು, ಒಬ್ಬ ಸಾಹಿತಿ ಅಲ್ಲದೇ ಇರೋರಿಗಿರ್ಬೋದು, ಎಲ್ರಿಗಿರ್ಬೋದು. ನಾವು ಸಾಹಿತ್ಯದಲ್ಲಿ ತೊಡಗಿರುವವರು ಅದನ್ನು ಬೇರೆ ಬೇರೆ ಪ್ರಕಾರಗಳಲ್ಲಿ ಅಭಿವ್ಯಕ್ತಿಸೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ನಾನು ಕತೆ ಬರೆದೆ, ಗದ್ಯ, ಕಾವ್ಯ, ಖಂಡಕಾವ್ಯ, ಅನುವಾದದಲ್ಲಿ ಮತ್ತೆ ಬೇರೆ ಬೇರೆ ಪ್ರಕಾರಗಳು. ಅಂದರೆ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಇಷ್ಟೂ ಪ್ರಕಾರಗಳಲ್ಲಿ ಭಾಷೆ ಹೆಂಗೆ ನುಡಿಯುತ್ತೆ ಅಂತ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಫ್ಯಾಸಿನೇಟಿಂಗ್ ಆದ ಒಂದು ಸಂಗತಿ ನನಗೆ ಮೊದಲಿಂದನೂ. ಮತ್ತು ನಾನೇ ಬರೆಯೋಕ್ಕೆ ಶುರು ಮಾಡಿದಾಗ ಅದು ಪ್ರಾಕ್ಟಿಕಲ್ಲಾಗಿ ಅದರ ಕಷ್ಟಗಳು ಮತ್ತು ಅದರ ಸವಾಲುಗಳು. ಯಾಕಂತಂದರೆ ಒಂದು ಪ್ರಕಾರದಿಂದ ಇನ್ನೊಂದು ಪ್ರಕಾರಕ್ಕೆ ಹೊರಳ್ಕೊಳ್ಳೋ ಅಂಥದ್ದೇನಿದೆ, ಕೀಟ್ಸ್ದೊಂದು ಮಾತಿದೆ, ಅವನ ಡೈಯಿಂಗ್ ಇನ್ ಟು ಅ ನ್ಯೂ ಲೈಫ್ ಅಂತ. ಇಲ್ಲಿ ಬೇಂದ್ರೆ ಹೇಳ್ತಾರಲ್ಲ, ನಿದ್ದೆಗೊಮ್ಮೆ ಏನು ನಿತ್ಯ ಮರಣ, ಎದ್ದ ಸಲ ನವೀನ ಜನನ ಅಂತ. ಅಂದರೆ
ಪ್ರತಿಯೊಂದು ಪ್ರಕಾರದಿಂದ ಪ್ರಕಾರಕ್ಕೆ ನಾವು ಒಂದೇನನ್ನೋ ಬೆಳೆಸ್ಕೊಂಡು ಬಿಟ್ಟಿರ್ತೀವಲ್ಲ, ಆ ರೂಢಿಯನ್ನು ಮುರಿಯೋದಿದೆಯಲ್ಲ, ಭಾಷೆಯ ರೂಢಿಯನ್ನು ಮುರಿಯೋದು, ಅದು ಒಂದು ಸಾಹಿತ್ಯದ ಪ್ರಕಾರ ನಮಗೆ ಕೊಡುವಂತಹ ಒಂದು ಕ್ರಿಯೇಟಿವ್ ಫ್ರೀಡಮೂ ಹೌದು, ಕ್ರಿಯೇಟಿವ್ ಚಾಲೆಂಜ್ ಕೂಡ ಹೌದು. ಸೊ ಕಾದಂಬರಿಯನ್ನು ಬರೆಯುವಾಗ ನನಗೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಅದನ್ನು ನಾನೇನು ಅರ್ಥ ಮಾಡ್ಕೊಂಡಿದ್ದೆ ಅದು ಬೇರೆ, ಆದರೆ ಬರೆಯುವ ಹೊತ್ತಿಗಿನ ಈ ಚಾಲೆಂಜ್ಗಳು ಬಹಳ ತೀವ್ರವಾಗಿ ಅದು ಕಾಡಿದ್ದುಂಟು. ಅದಕ್ಕೆ ಬಹುಶಃ ಅದು ಬಹಳ ದೀರ್ಘವಾದ ಅವಧಿಯನ್ನು ಬರೆಯೋದಕ್ಕೆ 2017ರಿಂದ ಶುರು ಮಾಡಿಕೊಂಡು ಅವಾಗಿವಾಗ ಅಂದರೆ ಕಂಟಿನ್ಯೂಸ್ ಆಗಿ ಕೂತು ಇದು ಈ ಅಧ್ಯಾಯ ಬರೀಬೇಕು, ಇದು ಬರೀಬೇಕು ಅಂತ ಆಗದೆ, ಅದು ಬಂದಾಗ ನಾನು ಕೈಯೊಡ್ಡಿ ಅದೇನು ಕೊಡ್ತೋ ಅದನ್ನು ಬರ್ಕೊಂಡಂಥ ಒಂದು ಅನುಭವ. ಇದು ಒಂದು ಕ್ರಿಯೇಟಿವ್ ರೈಟರ್ಗೆ, ಅಂದರೆ ಯಾವಾಗ ನಾವು ಯಾವುದೇ ಒಂದು ಮಾಸ್ಕ್ ಅಥವಾ ಯಾವುದೇ ಒಂದು ಗೋಡೆಯನ್ನು ಇಟ್ಕೊಳ್ಳದೆ ನಾವು ಒಂದು ಪ್ರಕಾರಕ್ಕೆ ನಾವು ತೆರ್ಕೊಂಡಾಗ ಆಗುವಂತಹ ಒಂದು ಅನುಭವ ಅಂತ ನಾನು ಅಂದ್ಕೊಂಡಿದ್ದೀನಿ. KS ನರಸಿಂಹಸ್ವಾಮಿ ಅವ್ರದ್ದು ಒಂದು ಮಾತಿದೆ, ಅಂದರೆ ನೀವು ಕೇಳಿದ್ದು ಪ್ರಶ್ನೆಗೆ, ಯುಗ ಒಂದು ಕ್ಷಣದ ಹಾಗೆ ಕವಿತೆಯಲ್ಲಿ, ಒಂದು ಯುಗನೇ ಒಂದು ಕ್ಷಣದಂಗೆ ಹಿಂಗೆ ಕಳೆದೋಗ್ಬಿಡುತ್ತಂತೆ ಕವಿತೆಯಲ್ಲಿ. ನಿಮಗೆ ಅಷ್ಟು ನಿಡಿದಾಗಿ ಉಸಿರನ್ನು ಎಳೆದು ಹೇಳಲಿಕ್ಕೆ ಕವಿತೆಯಲ್ಲಿ ಅವಕಾಶ ಇಲ್ಲ. ಕ್ಷಣ ಒಂದು ಯುಗದ ಹಾಗೆ ಕಾದಂಬರಿಯಲ್ಲಿ. ನೀವೊಂದು ಕ್ಷಣ, ಅದಕ್ಕೊಂದೆರಡು ಕ್ಲಾಸಿಕ್ ಎಕ್ಸಾಂಪಲ್ನ ಹೇಳ್ತೀನಿ. ಬೇಂದ್ರೆಯವರ ಈ ಕವಿತೆಯನ್ನು ನೀವು ಎಲ್ಲರೂ ಕೇಳಿದಿರ್ಬೋದು, ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ. ಇರುಳಿರುಳಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಎಷ್ಟೊಂದಾಗೋಯ್ತು 4 ಸಾಲಲ್ಲಿ, ಇರುಳುಗಳು ಮುಗಿದೋಯ್ತು, ದಿನಗಳು ಮುಗಿದೋಯ್ತು, ಸುತ್ತಮುತ್ತ ಮೇಲೆ ಕೆಳಗೆ. ಇದು ಹೇಳ್ತಾ ಇರುವಾಗನೇ ಗಾವು ಎವೆ ಕಣ್ಣು ತೆಗೆದು ಮುಚ್ಚೋಷ್ಟೊತ್ತಿಗೆ ಗಾವುದ ಹೊರಟೋಯ್ತು. ಕಾಲ ಅನ್ನೋದು, ಅಂದರೆ ಹಕ್ಕಿಯನ್ನು ಒಂದು ಕಾಲ ಅಂತ ನಾವು ಸಿಂಬಲೈಸ್ ಮಾಡಿ ನೋಡ್ತೀವಿ ಅನ್ನೋದಾದರೆ, ಇದೇ ಕವಿತೆ ಒಳಗಡೆ ಸಾಮ್ರಾಜ್ಯದ ಏಳುಬೀಳುಗಳು ಬಂದು ಹೋಗ್ತವೆ, ಹೊಸ ಕಾಲದ ಮನ್ವಂತರನೂ ಬಂದು ಹೋಗುತ್ತೆ 4-5 ಸ್ಟ್ಯಾನ್ಸದ ಒಳಗಡೆ. ಅಂದರೆ ಹೀಗೆ ಕಾಲ ಅನ್ನೋದು ಹೊರಟೋಗುತ್ತೆ. ಆ ಕ್ಷಣವನ್ನು ನಾನು ಹೆಂಗೆ ಕ್ಯಾಪ್ಚರ್ ಮಾಡ್ತೀನಿ ಅನ್ನೋದು ಕವಿತೆ. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಅನ್ನೋ ನೀವೆಲ್ಲರೂ ಓದಿರ್ತೀರಿ, ಅದರ ಆರಂಭದಾರಿಕೆ ಇಲ್ಲಿ ತಡ್ಕೋಬೇಕಲ್ಲಿ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಕ್ಕಶ್ಚಿತ್ತವಲ್ಲ. ಹೆಂಗಿದೆ ಅದು? ಇಲ್ಲಿ ಯಾರೋ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಕ್ಕಶ್ಚಿತ್ತ, ಹಂಗಲ್ಲ ಅದು. ಇಲ್ಲಿ ನಿಂತ್ಕೋಬೇಕು. ಮತ್ತೆ ಇಲ್ಲಿ ಅಂದರೆ ಎಲ್ಲಿ? ಕಾದಂಬರಿಯಲ್ಲಿ, ಬದುಕಿನಲ್ಲಿ. ಅವಸರವೂ ಸಾವಧಾನದ ಬೆನ್ನೇರಿದೆ ಅಂತ. ಒಬ್ಬ ಸಾಮಾನ್ಯ ರೈಟರ್ ಆಗಿದ್ದರೆ ಅವಸರವು ನಿಧಾನದ ಬೆನ್ನೇರಿದೆ ಅಂತ ಹೇಳ್ಬಿಡ್ಬೋದಿತ್ತು. ಅಲ್ಲ, ಅವಸರವು ಸಾವಧಾನ, ಎಚ್ಚರಿಕೆಯ ಬೆನ್ನನ್ನು ಏರಿದೆ. ಇದು ಫಾಸ್ಟಾಗೇನೋ ಮೂವ್ ಆಗ್ತಾ ಇದೆ, ಅದನ್ನು ಸ್ಲೋಮೋಲ್ ಮಾಡೋದು ಅಲ್ಲ. ಇಲ್ಲಿಯ ಗತಿನೇ ಬಹಳ ನಿಧಾನವಾಗಿ, ಅದು ಓದುಗರ ಮನಸ್ಸನ್ನು ಹೆಂಗೆ ಸಿದ್ಧಗೊಳಿಸ್ತಾ ಇದೆ. ಇಲ್ಲಿ ಮತ್ತೆ ನಿಲ್ಲಬೇಕು, ಯಾವುದೂ ಅಲ್ಲ. ಚೆನ್ನಾಗಿ ಅರ್ಥ ಆಗಿದೆ. ಅರ್ಥ ಆಗೋದು ಬೇರೆ, ಅನುಭವ ಆಗೋದು ಬೇರೆ. ಕಡೆಗೂ ನನಗೆ ಲಂಕೇಶ್ ಹೇಳೋ ಒಂದು ಮಾತು ಬಹಳ ಬಹಳ ಮುಖ್ಯ ಅಂತ ಅನಿಸುತ್ತೆ. ಪ್ರಕಾರದ ಪರಿಶುದ್ಧತೆ ಅಂತ ಅನ್ನೋದು ಅಷ್ಟೇನು ಮುಖ್ಯ ಅಲ್ಲ. ಸಾಹಿತಿಯಿಂದ ಸಾಹಿತ್ಯ ಕಡೆಗೂ ನಿರೀಕ್ಷೆ ಮಾಡುವಂಥದ್ದು ಏನಪ್ಪ ಅಂತಂದರೆ ಅವರ ಪ್ರಾಮಾಣಿಕತೆಯನ್ನು ಮತ್ತು ನಿಷ್ಠುರತೆಯನ್ನು. ಈ ನ್ಯಾಯವಂತಿಕೆನೇ ಪ್ರೀತಿ ಮತ್ತು ಮಾನವೀಯತೆಯ ಸೂತ್ರವನ್ನು ಕೂಡ ತೋರಿಸುತ್ತೆ, ಪ್ರೀತಿ ಮತ್ತು ಮಾನವೀಯತೆಯ ನಿರರ್ಥಕತೆಯನ್ನು ಕೂಡ ತೋರಿಸುತ್ತೆ. ಯಾವಾಗ ನಾವು ಈ ನ್ಯಾಯವಂತಿಕೆಯಲ್ಲಿ, ಈ ಪ್ರಾಮಾಣಿಕತೆಯಲ್ಲಿ ಎದುರಾಗ್ತೀವಲ್ಲ ಅನುಭವವನ್ನು, ಆವಾಗ ಅಲ್ಲಿ ಕಥೆ, ಕಾದಂಬರಿ ಇವುಗಳ ನಡುವೆ ಇರುವಂತಹ ಎಲ್ಲ ಗೋಡೆಗಳು ಮುರ್ಕೊಂಡು ಬೀಳ್ತವೆ, ಪ್ರಕಾರದ ನಡುವೆ ಇರುವಂತಹ ಗೋಡೆಗಳು ಅಂತ ಅನಿಸುತ್ತೆ. ಆದರೂ ಶಿಫ್ಟ್ ಭಾಳ ಕಷ್ಟ ಇದೆ ಅನ್ಕೋತೀನಿ ನಾನು. ಅದ್ರ ಮಧ್ಯದಲ್ಲಿ ನೀವು ಅನ್ನ ಕರೆನಿನಾನ ಏನು ಮಾಡಿದ್ದದು? ಅದು 800 ಪೇಜ್, ಟಾಲ್ಸ್ಟಾಯ್ದು ಅನ್ನ ಕರೆನಿನಾನ 800 ಪೇಜ್ ಪುಸ್ತಕನ ಕನ್ನಡದಲ್ಲಿ 250 ವರ್ಡ್ಸಲ್ಲಿ, ಅಲ್ಲ 250 ಪೇಜಲ್ಲಿ ಹೇಳಿದ್ರಿ ಅಲ್ವಾ? ಅಂದರೆ ಅದನ್ನ
ಭಾಳಷ್ಟು ಬಾರಿ ನೀವು ಓದಿ ಬಹುಶಃ ಅದೇನಾರು ನಿಮಗೆ ನನಗೆ ಅನ್ಸೋದು ನಾನೊಂದು ಒಂದು ಜೀವರತಿ ಥರ ಕಾದಂಬರಿ ಬರಿಬೇಕಂತ ಅನಿಸಿರ್ಬೋದು ಆವಾಗ ಅಂತ ಇರ್ಬೋದು. ಅಪ್ರಜ್ಞಾಪೂರ್ವಕವಾಗಿ ಅದು ಪ್ರಭಾವ ಬೀರಿರ್ಬೋದು. ಇದು ಮಾಡುವ ಹೊತ್ತಿನಲ್ಲಿ ಮಾತ್ರ ಅಲ್ಲ, ಅದು ಕುವೆಂಪು ಭಾಷಾ ಭಾರತಿಯವರು ಮಾಡಿದ ಒಂದು ಕ್ಲಾಸಿಕ್ ಸೀರೀಸಿನ ಅಬ್ರಿಡ್ಜ್ ಫಾರ್ಮು. ಅದನ್ನು ಮಾಡೋ ಕಾಲದಲ್ಲಿ ಏಕಕಾಲಕ್ಕೆ ನಾವು ಆ ಕಾದಂಬರಿಯನ್ನು ಓದಿ ಎಡಿಟ್ ಮಾಡಿಕೊಂಡು ಅನುವಾದವನ್ನು ಮಾಡಿ 3 ಒಟ್ಟಿಗೆ ನಡೀತಾ ಇರಬೇಕು ಅನ್ನುವಂಥ ಕೆಲಸ ಅದು. 1000 ಪುಟದ ಕಾದಂಬರಿಯನ್ನು 250ಕ್ಕೆ ನಾವು ಅದರ ಸಾರವನ್ನು ತೆಗೆದು ಇಡಬೇಕು ಅಂತಂದರೆ ಏನನ್ನು ನಾನು ಎಡಿಟ್ ಮಾಡಬೇಕು, ಯಾತಕ್ಕೆ ಮಾಡಬೇಕು ಅಂತನ್ನುವ ಒಂದು ವಿವೇಚನೆ ಇವು ಎಲ್ಲವುದು. ಇದೆಲ್ಲ ಇದಕ್ಕಿಂತ ಬಹಳ ಹಿಂದೆ ಅಂದರೆ ನಾನು 8ನೇ ಕ್ಲಾಸಲ್ಲಿದ್ದಾಗ ನಮ್ಮ ತಂದೆ ಫಸ್ಟು ನನಗೆ ಕೊಟ್ಟಿದ್ದು ಪುಸ್ತಕ ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರೇ ಗೆಳತಿ. ಅದು ಯಾವ ಇದರಿಂದ ಕೊಟ್ಟರು ನನಗೆ ಗೊತ್ತಿಲ್ಲ, ನನಗೆ ಯಾವ ವಯಸ್ಸಿನಲ್ಲಿ ಓದಬೇಕು. ಅವೆರಡರ ಪಕ್ಕ ಯುದ್ಧ ಮತ್ತು ಶಾಂತಿ, ದೇಜಗೌರ ಅನುವಾದ ಮತ್ತು ಅನ್ನ ಕರೇನಿನ ಅನುವಾದ. ಅವರಿಗೆ ನಮ್ಮ ತಂದೆಗೆ ಎಷ್ಟು ಅಂದರೆ ಇವು ಓದ್ತಾಳೋ ಓದಲ್ವೋ ಅಂತ ಚೆಕ್ ಮಾಡಬೇಕು ಅವರು. ಅಂದರೆ ಪ್ರತಿದಿನ ಅದು ಎಷ್ಟು ಪುಟ ಓದಿದೆ, ಆ ಪುಟದಲ್ಲಿ ಏನಾಯಿತು ಅಂತ ಹೇಳಬೇಕು ಅವರಿಗೆ. ಸುಳ್ಳು ಹೇಳ್ತಿರ್ತಾಳಲ್ಲ ಓದಿದ್ದೀನಿ ಅಂಥೇಳಿ ಅಂತ. ನನಗೆ ಅವಾಗ ಎಷ್ಟು ಕೋಪ ಬಂದಿತ್ತು ಅಂತಂದರೆ ಟಾಲ್ಸ್ಟಾಯ್ ಮೇಲೆ, ಯಾವನಪ್ಪ ಇವನು ಈ ಮಟ್ಟಿಗೆ ಹಿಂಗೆ ಕಾದಂಬರಿ ಇಷ್ಟು ದಪ್ಪ ಬರೋದು. ಅದು ಆ ಹೆಸರುಗಳು ಕೂಡ ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ನನಗೆ. ಇಲ್ಲ ನಿನಗಿದಾಗಲ್ಲ, ಈ ಕುವೆಂಪುದು ಓದು. ಕುವೆಂಪು ಮೇಲೆ ಸಿಕ್ಕಾಬಟ್ಟೆ ಕೋಪ ಬಂದಿತ್ತು ನನಗಿದು, ಹಿಂಗೆ ಬರೆಯೋದು ಅಂತ. ಇವತ್ತಿಗೂ ನನ್ನ ಹತ್ರ ಅವತ್ತಿನ ದಿನ ಬರ್ಕೊಂಡಂಥ ಪಾತ್ರಗಳು, ಇವರು ಯಾರಿಗೆ ಸಂಬಂಧ, ಇವ್ರಿಗೆ ಏನಾಗಬೇಕು ಏನೂ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ಅನ್ನಕರನಿನವನ್ನು ಮಾಡುವಂಥ ಹೊತ್ತಲ್ಲಿ ಬಹಳ ತೀವ್ರವಾಗಿ ನನಗೆ ಒಂದು ಅಂದರೆ ಒಂದು ಬಹಳ ವಿಸ್ತಾರವಾದ ಒಂದು ಪ್ರಪಂಚವನ್ನು ಅದು ಏನು ತೋರಿಸ್ತೋ, ಇಂಥದನ್ನು ನಾನು ಬರೆದ್ರೆ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಬಿಟ್ಟರೆ ನಾನು ಬರಿತೀನಿ ಅಥವಾ ನಾನು ಬರಿಬೋದು ಅಂತ ಅನ್ನುವ ಧೈರ್ಯ ನಿಜವಾಗೂ ನನ್ನ ಹತ್ರ ಇರಲಿಲ್ಲ. ಅದರ ಪ್ರಭಾವ ಮಾತ್ರ ತುಂಬ ಖಂಡಿತವಾಗ್ಲೂ ಇದ್ದೇ ಇದೆ. ಓಕೆ, ಈಗ ಜೀವರತಿ ಇದೆ ಅಲ್ಲ, ಇದು ಒಂದು ರೀತಿ ಸಂಚಲನ ಅಂತ ಮೊದಲೇ ಅವ್ರಿಗೆ ಪರಿಚಯ ಮಾಡಿದ್ದು ಮಾತನ್ನು ಹೇಳಿದ್ರು. ನೋ ಡೌಟ್, ಏಕೆಂದರೆ ಈಗ ನಮ್ಮ ರಾಜ್ಯದ ಕನ್ನಡ ಸಾಹಿತ್ಯದಲ್ಲಿ ಬಹುಶಃ ಒಂದು ಮೊದಲ 7-8 ಅದ್ಭುತವಾದ ಕೃತಿಗಳಲ್ಲಿ ಒಂದು ಅನ್ನೋ ಥರ ಕಾದಂಬರಿಗೆ ಸಂಬಂಧಪಟ್ಟಂಗೆ ಅನ್ನೋ ರೀತಿ ಈಗ ವಿಮರ್ಶಕರು ಮಾತಾಡ್ತಾ ಇದ್ದಾರೆ. ಸೊ ನಮಗೆ ನಿಜವಾಗ್ಲೂ ಭಾಳ ಹೆಮ್ಮೆ ಇದೆ ಅದ್ರ ಬಗ್ಗೆ. ಏಕೆಂದರೆ ನಾವು ನಿಜವಾಗ್ಲೂ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಈ ಯುಗ ಮುಗೀತು ಅನ್ನೋ ಥರ, ಇನ್ನೇನಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಪುಟ್ಟದಾಗ ಓದ್ಕೊಂಡು ಅಂತ. ಸೊ ಫಂಟಾಸ್ಟಿಕ್, ನಿಮಗೆ ಅದಕ್ಕೆ ಶುಭಾಶಯಗಳು. ಬಟ್ ನಿಮಗೆ ಈ ಕಾದಂಬರಿನಲ್ಲಿ ನೀವು ಆ ವಿವರಗಳು ತೊಗೊಂಡು ಹೋಗ್ತಿರಲ್ಲ, ಅಂದರೆ ವಿವರಗಳಂದರೆ ಈಗ ನೀವು ಪೂರ್ತಿ ಇಮ್ಯಾಜಿನ್ ಮಾಡಿಕೊಂಡು ಅಷ್ಟು ದೊಡ್ಡ ಬರೆಯೋಕ್ಕಾಗಲ್ಲ. ಸೊ ನೀವು ಈ ಅನುಭವಗಳು, ನೀವು ಕಂಡಂಥ ದೃಶ್ಯಗಳಿದ್ದಾವಲ್ಲ, ನಿಮಗೆ ನನಗೆ ಅದೇ ಕಾಡುತ್ತೆ. ಯಾಕಂದರೆ ಕುವೆಂಪು ಬಹುಶಃ ಅವ್ರು ಹೈಸ್ಕೂಲಿಗೆ ಮೈಸೂರಿಗೆ ಬಂದುಬಿಟ್ಟವರು. ಆ ಮಲೆನಾಡಿನ ಚಿತ್ರಗಳಿದ್ದಾವಲ್ಲ, ಹೆಂಗೆ ಸಾಧ್ಯ ಆಯಿತು ಅನ್ನೋದು ನಮಗೆ ಆ ನೆನಪುಗಳು ಮತ್ತು ಆ ವಯಸ್ಸಲ್ಲಿ ನೀವು ಹೆಂಗೆ ಅದು ರಿಜಿಸ್ಟರ್ ಆಗಿರುತ್ತೆ ಅಂತ ಅಷ್ಟು ಡೀಟೇಲ್ ಆಗಿ. ಸೊ ನಿಮ್ಮದು ಹೆಂಗಿದೆ ಬಾಲ್ಯ, ನಿಮ್ಮದು ಬಾಲ್ಯದ್ದು ಅನುಭವಗಳು ಏನಾದರೂ ಇಲ್ಲಿ ಸಹಾಯ ಮಾಡಿದವ ಅಂತ? ಖಂಡಿತ ಮಾಡಿದೆ. ನನ್ನ ಅಜ್ಜಿ ಮನೆ ಕಡೆ ಬಂದು ಮಲೆನಾಡು, ಮಡಿಕೇರಿ ಹತ್ತಿರದ್ದು ಮೂರ್ನಾಡು. ನಮ್ಮನ್ನು ಒಟ್ಟು ಕುಟುಂಬದ ಅಂದರೆ ಅವಿಭಕ್ತ ಕುಟುಂಬದಲ್ಲಿ ಇದ್ದಿದ್ದರಿಂದ ನಮ್ಮನ್ನು ಸಾಗಾಕಕ್ಕೆ, ಅಂದರೆ ನಮ್ಮದು ಕೈ ತೊಳ್ಕೊಳ್ಳೋಕ್ಕೆ ನೋಡ್ತಾ ಇರ್ತಿದ್ರು ನಮ್ಮ ಮನೇಲಿ. ಅಂದರೆ ಒಟ್ಟು ಅವ್ರಿಗೆ ಪಾಪ ಒಂಚೂರು ಬಿಡು ಸಿಗ್ತಾ ಇದ್ದಿದ್ದ ಟೈಮ್ ಅದು. ಬಸ್ ಹತ್ಸಿ ಇಲ್ಲಿಂದ ನನ್ನನ್ನು ನನ್ನ ತಮ್ಮನ್ನು ಕಳಿಸೋರು ಊರಿಗೆ. ಎಷ್ಟೊಂದು ಅನುಭವಗಳು, ಅಂದರೆ ಇದನ್ನೇನೋ ಬರಿಬೇಕು, ಇದನ್ನೇನೋ ರಿಜಿಸ್ಟ್ರ್ ಮಾಡ್ಕೋಬೇಕು ಆ ಥರದ್ದಲ್ಲ ಅದು. ಆದರೆ ಅಲ್ಲಿಯ ಕೃಷಿ ಇರ್ಬೋದು, ಕಾಫಿ ತೋಟ ಇರ್ಬೋದು, ಗದ್ದೆ ಇರ್ಬೋದು, ಆ ಬದುಕಿನ ಒಳಗಡೆನೇ ನಮ್ಮನ್ನು ಅವರು ಒಳಗೊಳ್ತಾ ಇದ್ದಿದ್ದರಿಂದ, ಗದ್ದೆ ನಾಟಿ ಮಾಡೋ ಟೈಮಲ್ಲಿ ಕರ್ಕೊಂಡು ಹೋಗೋರು, ನಾಟಿ ಮಾಡಿಸೋ ಅನುಭವ, ಕಾಫಿ ಕೊಯ್ಯೋ ಟೈಮಲ್ಲಿ ಕಾಫಿ ಕೊಯ್ಯೋದು, ಏಲಕ್ಕಿ ಕೊಯ್ಯೋ ಟೈಮಲ್ಲಿ ಏಲಕ್ಕಿನ ಏನೋ ಗೂಡಿಗೆ ಹಾಕೋದು, ಮತ್ತೊಂದು ಮಗದು, ಒಂದು ಕೂಡ ನಮ್ಮ ಬದುಕಿನ ಒಂದು ಭಾಗ ಆಗಿನೇ ಅನುಭವಗಳು ನನಗೆ ಬರ್ತಾ ಹೋದು. ನನಗನ್ಸೋದು, ಯಾವ ಅನುಭವ ನಮ್ಮ ಪ್ರಜ್ಞೆಯ ಭಾಗ ಆಗತ್ತಲ್ಲ, ಆವಾಗ ಅದನ್ನು ನಮ್ಮಿಂದ
ಕೀಳಕ್ಕಾಗಲ್ಲ. ಅದು ಯಾಕಾಗತ್ತೆ? ಅದು ಎಲ್ಲರಿಗೂ ಆಗತ್ತಾ? ಬಹುಶಃ ಎಲ್ರಿಗೂ ಆಗಲಿಕ್ಕಿಲ್ಲ. ಅದು ನಾವೊಂದು ಅರಿವಿನಿಂದ ಒಂದು ಅವೇರ್ನೆಸ್ಸಿಂದ ಒಂದು ಅನುಭವವನ್ನು ನಾವು ಒಳಗೆ ತಗೊಳ್ಳೋದು ಬೇರೆ. ಅದಕ್ಕೆ ಅದರದ್ದೇ ಆದ ಮಿತಿಗಳಿರುತ್ತೆ. ಈಗ ಪೂತಿನ ಹೇಳ್ತಾರೆ, ತಾಯಿಗೆ ಮಗು ಅವಳ ಪ್ರಜ್ಞೆಯ ಭಾಗ, ಉಳಿದವರಿಗೆ ಆ ಮಗು ಒಂದು ಅರಿವಿನ ಭಾಗ. ಒಂದು ಅರಿವಿನಿಂದ ಮಾಡ್ತೀವಿ, ಒಂದು ಜವಾಬ್ದಾರಿಯಿಂದ ಮಾಡ್ತೀವಿ ನಾವು. ನಿನ್ನ ಜೀವದ್ದೇ ಒಂದು ಭಾಗವಾಗಿ ಅದು ಕೂತ್ಕೊಂಡಿದ್ದಾಗ ಅದು ನಮ್ಮಿಂದ ಅಷ್ಟು ಸುಲಭವಾಗಿ ಹೋಗಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಹತ್ರ ನನಗೆ ತುಂಬ ಪ್ರಶ್ನೆಗಳಿತ್ತು. ಒಟ್ಟಾರೆ ಈ ಥರ ರಿಸೀವ್ ಆಗ್ತಾ ಇದೆಯಲ್ಲ, ಅದರಲ್ಲೂ ವಿಮರ್ಶಕರು ತೋಳ್ಪಾಡಿಯಿಂದ ಹಿಡಿದು ರಾಘವೇಂದ್ರ ರಾವ್ ಅವ್ರಿಗೆ, ಈ ಕಡೆ ನಮ್ಮ ಮೈಸೂರಿನ ಲತಾ ಎಲ್ಲ ಬಹಳ ಓವರ್ವೆಲ್ಮಿಂಗಾಗಿ ರಿಯಾಕ್ಟ್ ಮಾಡಿದ್ದಾರೆ. ಚೆನ್ನಿ ಅಂತೂ ಎಷ್ಟು ಖುಷಿಯಾಗಿ ಬರೆದಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಅವರೆಲ್ಲ ಭಾಳ ಕ್ರಿಟಿಕಲ್ ಆಗಿರ್ತಾರಲ್ಲ, ಇದರಲ್ಲಿ ಅವ್ರದ್ದು ನೆಗೆಟಿವ್ ಪಾಯಿಂಟ್ಸೇ ಕಾಣಲಿಲ್ಲ ನನಗೆ ಜಾಸ್ತಿ, ಎಲ್ಲನೂ ಪಾಸಿಟಿವ್ ಆಗಿ ಕಾಣ್ತಾಯಿತ್ತು. ಸೊ ನನಗೆ ನಾವು ಓದಿದ್ದು ಕರೆಕ್ಟ್ ಅನಿಸ್ತು, ಅಂದರೆ ನನ್ನ ಓದಿನ ರೀತಿ ಕರೆಕ್ಟಾಗಿದೆ ಅಂತ ಅನಿಸ್ತು. ಅವರೆಲ್ಲ ಇದನ್ನ ಬಹುಮುಖ್ಯವಾದ ಕಾದಂಬರಿ ಆಗುತ್ತೆ ನಮ್ಮ ಕನ್ನಡದ ಅಂತಲೇ ಕನ್ಸಿಡರ್ ಮಾಡ್ತಾಯಿದ್ದಾರೆ. ಅದು ಆಲ್ಮೋಸ್ಟ್ ಯುನಾನಿಮಸ್ ಆಗಿ ಎಲ್ಲರೂ ಅದೇ ಹೇಳ್ತಾರೆ. ನಿಮಗೆ ಇದನ್ನ ಹೊರತರಬೇಕಾರೆ ಹಿಂಗಾಗ್ಬೋದು ಅನಿಸುತ್ತಾ? ಆ ಧೈರ್ಯ ಇತ್ತಾ? ಅದು ಇಲ್ಲ, ಖಂಡಿತ ತುಂಬ ಭಯ ಇತ್ತು ನನಗೆ. ಯಾಕಂದರೆ ಅದು ಮೊದಲೇ ಗಾತ್ರದಲ್ಲಿ ಭಾಳ ದೊಡ್ಡದು. ಇದನ್ನು ಯಾರು ಓದ್ತಾರೆ ಅದನ್ನು ಬರೆಯೋ ಕಾಲಕ್ಕೂ ಕೂಡ ನನಗೆ ಇದು ನನ್ನ ಮನೇದು ಯಾವುದೋ ಒಂದು ಸಣ್ಣದೊಂದು ಕಥಾ ಎಳೆಯನ್ನು ಇಟ್ಕೊಂಡು ನಾನು ಅದನ್ನು ಹೇಗೋ ಬೆಳೆಸ್ಕೊಂಡು ಹೋಗಿದ್ದೀನಿ ಅಂತ. ಎಲ್ಲರ ಹತ್ರನೂ ಒಂದೊಂದು ಕತೆ ಇರುತ್ತೆ, ಇದಕ್ಕಿಂತ ಅದ್ಭುತವಾದ ಕತೆ ಇರಬಹುದು, ಇದರಲ್ಲಿ ಏನಿದೆ? ಪ್ರತಿ ಹೆಜ್ಜೆಗೂ ನನಗೆ ಬರ್ತಾ ಇದ್ದಿದ್ದ ಪ್ರಶ್ನೆ ಇದು. ಅದಕ್ಕಿಂತ ದೊಡ್ಡ ಕಾಂಪ್ಲಿಮೆಂಟ್ ಅಂದರೆ ನಮ್ಮ ಮೈಸೂರು ಪ್ರೊಫೆಸರ್ ಶ್ರೀರಾಮ್ ಇದಾರಲ್ಲ, ಅವರು ನವ್ಯದ ಸಮಯದಲ್ಲಿ ವ್ಯಕ್ತಿ ಕೇಂದ್ರಿತ ಆಗ್ತಾ ಹೋಗುತ್ತೆ ಎಲ್ಲ ಕಾದಂಬರಿಗಳು ಇದೆಲ್ಲ. ಅದನ್ನ ಮತ್ತೆ ಸಮಷ್ಟಿ ಪ್ರಜ್ಞೆಯಡೆಗೆ ಹೊರಳಿಸಿದ ಕಾದಂಬರಿ ಅಂತಾರೆ ಅವರು. ಅದು ಭಾಳ ದೊಡ್ಡ ಕಾಂಪ್ಲಿಮೆಂಟ್ ಅದು. ಆಮೇಲೆ ಅವ್ರು ಇನ್ನೊಂದು ಹೇಳೋದು, ನೀವು ಗಂಡಸ್ರನ್ನಾಗಲಿ ಹೆಂಗಸ್ರನ್ನಾಗಲಿ ಚಿತ್ರಿಸ್ತಾ ಹೋದಾಗ ಭಾಳ ಡಿಫ್ರೆಂಟಾಗಿ ಕಣ್ಣ ಮೇಲೆ ಹೋಗುತ್ತೆ ಅಂತ. ನಿಮ್ಮದು ಎಕ್ಸ್ಪ್ಲನೇಷನ್ ಹೆಚ್ಚಾಗಿ ಕಣ್ಣ ಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ ಅವರು. ಅದು ತುಂಬ ಚೆನ್ನಾಗಿದೆ. ಅವ್ರು ಓವರ್ವೆಲ್ಮಿಂಗಾಗಿ ರಿಯಾಕ್ಟ್ ಮಾಡಿದ್ರು ಎಲ್ಲರೂ. ಸೊ ನನಗಿದು ಒಂದು ಜಾಸ್ತಿ ಟೈಮ್ ಇಲ್ಲ, ಹಾಗಾಗಿ ನನಗಿದೊಂದು ಭಾಳ ನನಗಿಷ್ಟ ಆಗಿದ್ದ ಒಂದೇ ನಿಮಿಷದ್ದು ಓದ್ಬಿಡೋಣ ಅಂತ ಅನಿಸ್ತಾ ಇದೆ. ಓದ್ಬಿಡ್ಲಾ? ನಿಮ್ದು ಏನಾರು ಇದ್ದರೆ ಮುಗಿಸಿ, ಇಲ್ಲದಿದ್ದರೆ ಇನ್ನು 5 ನಿಮಿಷ ಟೈಮ್ ಇದೆ, ಆಯಿತಾ? ಇಲ್ಲಿ ಈ ಕಾದಂಬರಿಲಿ ಒಂದು ತಮಾಷೆ ಅಂದರೆ, ಈ ದೊಡ್ಡ ಕೃತಿಗಳು ಬರಿಬೇಕಾದ್ರೆ ಒಂದು ಹೀರೋ ಕ್ರಿಯೇಟ್ ಮಾಡೋದು, ಒಂದು ಹೀರೋಯಿನ್ ಕ್ರಿಯೇಟ್ ಮಾಡಿ ಅದನ್ನ ಫಾಲೋ ಮಾಡ್ಕೊಂಡು ಹೋದರೆ ಕತೆ ಓದುಗರಾಗಲಿ ನೋಡುಗರಾಗಲಿ ಅದನ್ನ ಈಸಿಯಾಗಿ ಗ್ರಹಿಸಬಲ್ಲ. ಇನ್ನು ಕೇಳಿಸ್ತಾ ಇದೆ ಕಡೆವರೆಗೆ? ಕೇಳಿಸ್ತಾ ಇಲ್ಲ ಸರ್? ಇಲ್ಲ ಬೇಡ, ನಾವು ಕಾಡೋರಲ್ವಾ, ನಾವಲ್ಲಿ ಜೋರಾಗೆ ಮಾತಾಡಲ್ಲ, ನಾವು ಬರೀ ಕೇಳಿಸ್ಕೊಳ್ಳೋದೇ ಅಲ್ಲಿ ಅಲ್ಲ. ಇಲ್ಲಿ ಭಾಳ ಕ್ಯಾರೆಕ್ಟರ್ಸ್ ಬರ್ತವೆ. ಇದರಲ್ಲಿ ಯಾರೂ ನಾಯಕಿ ಇರಲ್ಲ. ಆಮೇಲೆ ಒಂದು ಯಾವುದೇ ಕೃತಿ ಕಟ್ಟಬೇಕಾದ್ರೆ ಒಂದು ನಾಯಕಿನೋ ಕ್ರಿಯೇಟ್ ಮಾಡಿ ಹೇಳ್ಕೊಂಡು ಹೋಗೋದು ಒಂದು ಪ್ರಕಾರದ ಅದು ಯೂಶ್ವಲಾಗಿ ವರ್ಕ್ ಆಗುತ್ತೆ. ಇದು ಇಷ್ಟು ದೊಡ್ಡ ಕಾದಂಬರಿಲಿ ಇಲ್ಲಿ ಹೆಚ್ಚು ಕಡಿಮೆ ಕುವೆಂಪು ಹೇಳಿದ್ದು ಯಾರೂ ಮುಖ್ಯರಲ್ಲ ನೇರವಾಗಿ ಅಪ್ಲೈ ಆಗುತ್ತೆ ಇಲ್ಲಿ. ಇದರಲ್ಲಿ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರ್ ದೊಡ್ಡಯ್ಯ ಅಂತ. ಸೊ ದೊಡ್ಡಯ್ಯ ಕಾಡು ಕಡ್ದು ಒಂದು ಹೊಸ ಮನೆ ಕಟ್ಟೋಣ, ಅಲ್ಲಿಗೆ ಒಂದು ಕಾಡು ಕಡ್ದು ಒಂದು ದಾರಿ ಮಾಡೋಣ ಅಂತ ಹೊರಡ್ತಾನೆ. ಅದಕ್ಕೆ ಆನೆ ಎಲ್ಲ ಕರೆಸಿ ಒಂದು ದಾರಿ ಮಾಡಿದಾಗ ಆ ದಾರಿ ಹೋಗಿ ಮೇನ್ ರೋಡಿಗೆ ಸೇರ್ತಾ ಇರುತ್ತೆ. ಅದು ಇನ್ನೊಂದು ಫರ್ಲಾಂಗ್ ಇದೆ ಅನ್ಬೇಕಾದ್ರೆ ಆನೆ ನಿಂತುಬಿಡುತ್ತೆ. ಆನೆ ನಿಂತು ನೋಡಿದ್ರೆ ಅಲ್ಲೊಂದು ದೊಡ್ಡ ಪ್ರಪಾತ ಇರುತ್ತೆ. ಸೊ ಯಾರಿಗೂ ಏನೂ ಆಗಲಿಲ್ಲ ಸದ್ಯ ಅಂತ ದೊಡ್ಡ ಸಮಾಧಾನ ಮಾಡಿ ಆಳುಗಳಿಗೆಲ್ಲ ಅವತ್ತು ಸಾಯಂಕಾಲ ಹೆಂಡ ಬಾಡೆಲ್ಲ ಹಾಕಿಸಿ ಒಳ್ಳೆ ಹಬ್ಬದ ಥರ ಮಾಡಿ ಎಲ್ಲ ಮಲಗಿಬಿಡ್ತಾರೆ. ಇವನಿಗೆ ಮಾತ್ರ ನಿದ್ದೆ ಬರಲ್ಲ. ಹಾಗೆ ಕತ್ಲಲ್ಲಿ ಅವ್ನು ನಡ್ಕೊಂಡು ಆ ಪ್ರಪಾತನ ಅಲ್ಲಿ ಅನ್ನೊಂದು
ನಂದು ರಸ್ತೆ ಮುಗಿಯುತ್ತೋ ಇಲ್ಲೋ ನೋಡ್ಕೊಬರೋಣ ಅಂತ ಹೊರಡ್ತಾನೆ. ಏನಾದ್ರು ಬೇರೆ ಪ್ಲ್ಯಾನ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ಕೊಂಡು ಹೊರಡ್ತಾನೆ. ಜಸ್ಟ್ ಅದರ ಚಿತ್ರಣ. ಅಲ್ಲೆಲ್ಲ ಕತ್ತಲು ಮೈಚಲ್ಲಿ ಮಲಗಿತ್ತು. ಹಾಗೆ ಮಲಗುವುದು ತನ್ನ ಹಕ್ಕು ಎಂಬಂತೆ. ಅಲ್ಲಿ ಎಲ್ಲೂ ಒಂದು ಮಿನುಗು ಹುಳ ಇರಲಿಲ್ಲ. ಕತ್ತಲೆಯ ಗಾಢತೆಗೆ ದೊಡ್ಡೆಯನ ಎದೆ ಗಟ್ಟಿಯಾದಂತೆನಿಸಿತು. ಅವನು ಒಮ್ಮೆ ಜೋರಾಗಿ ಉಸಿರೆಳೆದು ಬಿಟ್ಟು ಅಲ್ಲಿಂದ ಮುನ್ನಡೆದ. ಅದು ಬೆಳಗ್ಗೆಯಷ್ಟೇ ಮಾಡಿದ ದಾರಿಯಾದ್ದರಿಂದ ನಿಧಾನಕ್ಕೆ ಅಂದಾಜಿಸಿ ಒಂದೊಂದೇ ಹೆಜ್ಜೆಯನ್ನಿಟ್ಟು ನಡೆಯತೊಡಗಿದ. ಆಗಷ್ಟೇ ನಡೆಯಲು ಕಲಿತ ಮಗುವಿನ ಹಾಗೆ. ಬೆಳಿಗ್ಗೆ ಸವರಿದ ಗಿಡಗಳ ತೊಗಟೆ, ಎಲೆಯ ಸುವಾಸನೆ ಒಂದರೊಡನೆ ಒಂದು ಬೆರೆತು ಯಾವುದೋ ಹೊಸ ಗಂಧ ಸುತ್ತಲೂ ಅಮರಿತ್ತು. ಉಸಿರು ಎಳೆದಷ್ಟು ಅದು ಮೂಗಿನ ಹೊಳ್ಳೆಗಳ ತುಂಬಿ ಅಲ್ಲಿಯೇ ಒಂದಿಷ್ಟು ಅದರ ಜಿಗುಟು ಅಂಟಿ ಅಲ್ಲಿಂದ ಗಂಟಲು, ಎದೆ, ಪುಪ್ಪಸದೊಳಗೆ ಎಲೆ ತೊಗಟೆಗಳ ಒಗಚು ತುಂಬಿಕೊಳ್ಳುತ್ತಿತ್ತು. ಹಾಗೇ ನಡೆದು ಅವನು ಕಂದಕವಿದ್ದ ಜಾಗಕ್ಕೆ ಬಂದ. ಆ ಎಕ್ಸ್ಪ್ಲನೇಷನು ನಂಗೆ ಭಾಳ ಇಷ್ಟ. ಯಾಕೆಂದರೆ ನನಗೆ ಕೃಪಂಗೆ ದಿನಚರಿ ಅದು. ಹೆಚ್ಚು ಕಡಿಮೆ ನಾವೇನೋ ಗಿಡ ಕಡಿತಿರ್ತೀವಿ, ಇನ್ನೇನೋ ನೆಡ್ತಾ ಇರ್ತೀವಿ, ಏನೋ ಮಾಡ್ತಾಯಿರ್ತೀವಿ ಕಾಡಲ್ಲಿ. ನಮ್ಗೆ ಆ ಸೊಪ್ಪಿನ ವಾಸನೆ ಇದೆಲ್ಲ ಭಾಳ ಸ್ಟ್ರಾಂಗ್ ಆಗಿರೋ ನೆನಪುಗಳು. ಬಟ್ ಹೆಚ್ಚು ಕಡಿಮೆ ಹಾಸನದಲ್ಲೇ ಬೆಳೆದಿರೋ ಹುಡುಗಿಗೆ ಇದು ಹೆಂಗೆ ಇಷ್ಟು ಅದ್ಭುತವಾದ ಒಂದು ಚಿತ್ರಣ ಕಟ್ಕೊಡೋಕ್ಕೆ ಸಾಧ್ಯ ಅಂತಾನೆ ಅನಿಸ್ಬಿಡ್ತು ನಂಗೆ ಸ್ಟಾರ್ಟಿಂಗಲ್ಲೇ. ಅದಾದಮೇಲೆ ಅವನು ಹೋಗ್ತಾನೆ ಅಲ್ಲಿಗೆ. ಅದು ಸ್ವಲ್ಪ ಹೊತ್ತು ಆದಮೇಲೆ ಅದು ನೋಡಿಕೊಂಡು, ಆ ಕಂದಕ ನೋಡಿಕೊಂಡು ಇದನ್ನ ಹೆಂಗೆ ರಿಪೇರಿ ಮಾಡಿ ರಸ್ತೆ ಮಾಡ್ಬೋದಾ ಅಂತ ಯೋಚನೆ ಮಾಡಿಕೊಂಡು ವಾಪಸ್ ತಿರುಗ್ತಾನೆ. ಗಳಿಗೆಗಳ ನಂತರ ತಿರುಗಿ ಹೋಗೋಣವೆಂದು ಅವನು ಬಂದ ದಾರಿಯತ್ತ ಒಂದು ಹೆಜ್ಜೆ ಇಟ್ಟ. ಅಷ್ಟೇ. ಅದಕ್ಕೂ ಮೀರಿ ದಿಗಿಲು. ದೊಡ್ಡೆಯ ಕಂದಕದ ದಿಣ್ಣೆ ಮೇಲೆ ಚಕ್ಕರ ಮಕ್ಕರ ಕುಳಿತುಬಿಟ್ಟ. ಮಿಣುಕು ಹುಳುಗಳ ಬೆಳಕಾಟ ನಡೆದೇ ಇತ್ತು. ಆ ಆಟವನ್ನು ನೋಡುತ್ತಾ ದೊಡ್ಡೆಯ ಕಾಲದ ಪರಿವೇ ಇಲ್ಲದಂಥ ಸ್ಥಿತಿ ತಲುಪಿದ್ದ. ಮೂಡಲಲ್ಲಿ ಬೆಳಕು ಸಣ್ಣಗೆ ಹರಿಯಲು ತೊಡಗಿತು. ತುಂಬ ಪವಿತ್ರವಾದದ್ದೇನೋ ತನ್ನನ್ನು ಮುಟ್ಟಿ ಹೋದಂತೆನಿಸಿ ಎನಿಸಿದ ಭಾವ ಅವನೊಳಗೆ ತುಂಬಿಕೊಂಡು ಕತ್ತಲು ಪೂರ್ತಿ ಹರಿಯದ ದಾರಿಯಲ್ಲಿ ಆ ಬೆಳಗು ಮನೆಯತ್ತ ಹೆಜ್ಜೆ ಹಾಕಿದ. ಇದೆಯಲ್ಲ, ಇದು ಈಗ ನಾನು ಕೃಪಾ ಹೆಚ್ಚು ಕಡಿಮೆ ಕಾಡಲ್ಲೇ ಕಳೆದವರು. ಈ ದೃಶ್ಯ ನಾವು ನೋಡಿಲ್ಲ, ಆದರೆ ಇದು ಹಿಂಗೆ ನಡೆಯುತ್ತೆ ಅಂತ ನಂಗೆ ಗೊತ್ತು. ಯಾಕೆ ನಡೆಯುತ್ತೆ ಅಂತಲೂ ಗೊತ್ತು. ಇದಕ್ಕೆ ಸೈಂಟಿಫಿಕ್ ರೀಸನ್ಸು ಗೊತ್ತು. ಹೌ ಇಟ್ ಹ್ಯಾಪನ್ಸ್, ಎವ್ರಿಥಿಂಗ್ ವಿ ನೋ. ಬಟ್ ದಿಸ್ ಗರ್ಲ್ ಬ್ರಾಟ್ ಅಪ್ ಇನ್ ಹಾಸನ. ಈ ಥರ ಚಿತ್ರಣ ಹೆಂಗೆ ಕೊಡ್ಬೋದು ಅಂತ. ಓಕೆ, ಇದು ಮೆಟಫರಿಕಲಾಗಿ ಬರೆದಿರ್ಬೋದು ಅಂತ, ಬೇರೆಯವ್ರ ಅನುಭವ ತೊಗೊಂಡು ಬರೆದಿರ್ಬೋದು ಅಂತ. ಅದು ಯಾವುದ್ರಲ್ಲೂ ಹಂಗೆ ಬರೆಯೋಕ್ಕಾಗಲ್ಲ. ಮೆಟಫರಿಕಲಾಗಿ ಫೋರ್ಸ್ ಮಾಡೋಕ್ಕಾಗಲ್ಲ. ಇದು ಆಲ್ಮೋಸ್ಟ್ ಬಿಗಿನಿಂಗ್ ಆಫ್ ದ ಕಮೆಂಟ್ರಿಲಿ ಬರುತ್ತೆ. ನನಗನ್ಸೋದು ಇದು ಸೆಟ್ಸ್ ದ ಟೋನ್ ಆಫ್ ದ ಕಾದಂಬರಿ ಅಂತ. ಇಷ್ಟು ಮಹಾ ಕಾದಂಬರಿಯ ಟೋನ್ನ, ಒಂದು ಧ್ವನಿನ ಇಷ್ಟು ಬ್ಯೂಟಿಫುಲ್ ಮೆಟಫರ್ಲಿ ಹಿಂಗೆ ಹಿಡಿದಿಡ್ಬೋದು ಅಂತ ಜಗ್ಗುಬಿಟ್ಟೆ ನಾನು ಸ್ಟಾರ್ಟಿಂಗಲ್ಲಿ ಓದಿದಾಗ. ನನಗೆ ಯಾಕೆ ಹಂಗೆ ಅನಿಸ್ತು ಅಂದರೆ, ನ್ಯಾಚುರಲಿಸ್ಟ್ ನನ್ನ ಉಸಿರು. ವಿ ನೋ ಆಲ್ ದಿಸ್ ಇನ್ ಆ್ಯಂಡ್ ಔಟ್ ಅಲ್ಲ. ಸೊ ನನಗೆ ತಪ್ಪೇ ಸಿಕ್ಕಿಲ್ಲ ಅಲ್ಲಿ. ಯೂಶ್ವಲಿ ನನಗೆ ಯಾವುದೇ ಕವಿ ಏನೇ ಬರ್ತಾರೆ, ಈಗ ಅವ್ರಿಗೂ ಕೋಗಿಲೆ ಬಗ್ಗೆ ಮಾತಾಡ್ತಾಯಿದ್ರು. ನನಗೆ ಕೋಗಿಲೆ ಯಾಕೆ ಹೋಗುತ್ತೆ ಅಂತ ಪ್ರಶ್ನೆ ಹೇಳುತ್ತೆ. ಕೋಗಿಲೆ ಹಾಡಾಗಿ ಕೇಳುತ್ತಲ್ಲ, ಆದರೆ ಅದ್ರ ಹಿಂದಿನ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಹೇಳುತ್ತೆ. ಹಾಗಾಗಿ ಎಷ್ಟೋ ಕವಿಗಳು ಓದಿಸ್ಕೊಳ್ಳೋದಿಲ್ಲ ನಮಗೆ. ಯಾಕೆಂದರೆ ಅಲ್ಲಿ ಮೂಲಭೂತವಾದ ತಪ್ಪುಗಳಿರ್ತವೆ. ಅದು ಇವ್ರಿಗೆ ಅಬ್ಸರ್ವೇಷನೇ ಇಲ್ಲ ಅಂತ ಅಲ್ಲಿಗೆ ನಿಂತೋಗುತ್ತೆ 4ನೇ ಪುಟಕ್ಕೆ. ಇದು ಎಷ್ಟು ಅದ್ಭುತವಾದ ಚಿತ್ರಣ ಅಂದರೆ, ನನಗೆ ಸಡನ್ಲಿ ಹ್ಯಾಟ್ಸ್ ಆಫ್ ಥರ ಅವತ್ತೇ ಫೋನ್ ಮಾಡಿ ಹೇಳಿದೆ, ಇದೇನೋ ಭಾಳ ಮುಖ್ಯವಾದ ಕಾದಂಬರಿ ಆಗಂಗೆ ಕಾಣ್ತದೆ ನನಗೆ. ಸೊ ಆ ವಿಷಯ ನೀವು ಮಾತಾಡಬೇಕಂದ್ರೆ ಮಾತಾಡಿದ್ರೆ ಕಂಕ್ಲೂಡ್ ಮಾಡೋಣ. ನನಗೆ ಹೇಳಬೇಕಾಗಿರೋದು ಒಂದು, ನನಗೆ ತಕ್ಷಣ ನೆನಪಿಗೆ ಬರ್ತಾ ಇದೆ. T.S. ಎಲಿಯಟ್ದು ವೇಸ್ಟ್ ಲ್ಯಾಂಡಲ್ಲಿ ಒಂದು 3 ಸಾಲು ಬರುತ್ತೆ. ದ ಆಫುಲ್ ಡೇರಿಂಗ್ ಆಫ್ ಅ ಮೊಮೆಂಟ್ಸ್ ಸರೆಂಡರ್ ವಿಚ್ an age of prudence can never retract. By this and this only we have existed ಅಂತ. ಅಂದರೆ ಒಂದು ಕ್ಷಣಕ್ಕೆ ನಮ್ಮನ್ನು ನಾವು ತೆರ್ಕೊಂಡು ಅಲ್ಲಿಗೆ ಸರೆಂಡರ್ ಆಗೋದಿದೆಯಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಕೆಚ್ಚಬೇಕು. ನಾವು ತುಂಬ ಕ್ಯಾಲ್ಕುಲೇಟಿವ್ ಆಗಿ, ಬಹಳ ಲಾಜಿಕಲ್ ಆಗಿ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು, ತುಂಬ ಸೇಫ್ ಗಾರ್ಡ್ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ರೆ ಯಾವುದೂ ದಕ್ಕಲ್ಲ ನಮಗೆ. ನೋಡಿ, ನಾವು ಏನು ಹೇಳಬೇಕು ಅನ್ನೋದು, ಹೇಳೋದನ್ನು ಹೇಗೆ ಹೇಳಬೇಕು ಅಂತ ಅನ್ನೋದು ಕೂಡ ಇದು ಎಕ್ಸಾಂಪಲ್. ಬೈ ದಿಸ್ ಯು ನೀಡ್ ಟು ಸ್ಟಾಪ್ ದೇರ್ ಇಸ್ ಅ ಪಾಸ್ ಆ್ಯಂಡ್ ದಿಸ್ ಓನ್ಲಿ ದಿಸ್ ಅಂತ ಹೇಳ್ಬೋದಿತ್ತು. ಅಲ್ಲಿ ಶಿಫ್ಟೇ ಬೇರೆ ಆಗೋಗಿರೋದು, ಅದ್ರ ಮಜಾ ಹೊರಟೋಗಿರೋದು. ಬೈ ದಿಸ್ ಆ್ಯಂಡ್ ದಿಸ್ ಓನ್ಲಿ.
ಮನುಷ್ಯನ ನಾಗರಿಕತೆ ಉಳ್ಕೊಂಡು ಬಂದಿರೋದೇನೆ ಒಂದು ಕ್ಷಣಕ್ಕೆ ನಾವು ಸರೆಂಡರ್ ಆಗ್ತೀವಲ್ಲ ಅದರಿಂದ. ಭಾಷೆ ಕೂಡ ಹಾಗೆ, ಬರೆಯೋ ಹೊತ್ತಿನಲ್ಲಿ ನಾವು ಅದಕ್ಕೆ ಸರೆಂಡರ್ ಆದರೆ ನಮ್ಮ ಆತ್ಮಸಾಕ್ಷಿಯಿಂದ ಮಾತು ಹುಟ್ಟುತ್ತೆ. ಭಾಷೆಗೂ ನಮ್ಮ ಆತ್ಮಸಾಕ್ಷಿಗೂ ನೇರವಾದ ಸಂಬಂಧ ಇದೆ. ಭಾಷೆ ಹುಟ್ಟೋದೇ ನಮ್ಮ ಆತ್ಮಸಾಕ್ಷಿನಲ್ಲಿ. ಯಾವಾಗ ಈ ಆತ್ಮಸಾಕ್ಷಿಯನ್ನು ಮುಟ್ಟಿ ನಾವು ಬರಿತೀವಿ, ಅದು ಇನ್ನೊಂದು ಆತ್ಮಸಾಕ್ಷಿಯನ್ನು ಕೂಡ ಮುಟ್ಟುತ್ತೆ, ಕಲ್ಕತ್ತೆ. ಇದು ನನ್ನ ಯಾವತ್ತಿನ ನಂಬಿಕೆ. ಸಾಹಿತ್ಯ, ಒಂದು ಕಾಲಘಟ್ಟದ ಸಾಹಿತ್ಯ, ರಾಜಕಾರಣ ಮಾಡಬೇಕಾದದ್ದು ಇದೆ, ನಮ್ಮ ಮನಸ್ಸಾಕ್ಷಿಯನ್ನು ಮುಟ್ಟುವಂಥ ಕೆಲಸ. ಇವತ್ತು ಏನಾಗ್ತಾ ಇದೆ ಅಂತ ಅನ್ನೋದು ನಮಗೆ ಗೊತ್ತು. ಸುತ್ತಮುತ್ತ ನೋಡಿದರೆ ಮನಸ್ಸಾಕ್ಷಿಯನ್ನು ಕಳ್ಕೊಂಡಿರುವಂಥ ಈ ಕಾಲದಲ್ಲಿ ನಮ್ಮ ಎದೆಯನ್ನು ಮುಟ್ಕೊಂಡು ಒಂದು ಅಕ್ಷರವನ್ನು ಸೃಷ್ಟಿ ಮಾಡೋದಿದೆಯಲ್ಲ, ಅದು ನೇರವಾಗಿ ಇನ್ನೊಬ್ಬರ ಹೃದಯವನ್ನು ತಲುಪುತ್ತೆ ಅನ್ನುವಂಥ ನಂಬಿಕೆಯಲ್ಲೇ ನಾನು ಯಾವತ್ತೂ ಬರಿತಾ ಬಂದಿದ್ದೀನಿ. ಜೀವರತಿ ಕೂಡ ಹಾಗೆ ಮೈ ಪಡ್ಕೊಂಡಿದೆ ಅಂತ ಅನ್ನೋದು ನನ್ನ ನಂಬಿಕೆ. ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್ ಫಾರ್ ದಿಸ್ ಮೂಮೆಂಟ್. ಇದು ತುಂಬ ಸಾರ್ಥಕವಾದ ಕ್ಷಣ ನನ್ನ ಬದುಕಿಂದು, ವಿಚ್ ಐ ವಿಲ್ ಕ್ಯಾರಿ ಥ್ರೂ ಔಟ್. ಥ್ಯಾಂಕ್ ಯು. ಈಗ ನೀವು ನೀವು ಇಂಗ್ಲೀಷ್ ಲಿಟ್ರೇಚರ್ ಮಧ್ಯ PhD ಮಾಡ್ತಿದ್ರಿ. ಬಹುಶಃ ವೇಸ್ಟ್ ಆಫ್ ಟೈಮ್ ಅಂತ ನಿಲ್ಲಿಸ್ಬಿಟ್ರು ಅಥವಾ ಯಾಕೆ ನಿಲ್ಸಿದ್ದು ನನಗೆ ಗೊತ್ತಿಲ್ಲ. PhD ಇನ್ಕಂಪ್ಲೀಟೆಡ್, ರೈಟ್? ಬಹುಶಃ ಮೋಸ್ಟ್ ಆಫ್ ದಿ ಕ್ರಿಯೇಟಿವ್ ಪೀಪಲ್ ಇದು ಅಂತ ಅನ್ಕೊತೇನೆ ನಾನು, ಅರ್ಧಕ್ಕೆ ಬಿಡೋದು. ಹೌದಾ? ಅದು ಒಂದು ಕಾರಣ. ಬಹುಶಃ ನನ್ನ ಆರೋಗ್ಯನೇ ನೀನು ಈ ಕೆಲಸ ಮಾಡೋಕ್ಕಲ್ಲ ಹುಟ್ಟಿರೋದು, ನೀನು ಇನ್ನೂ ಬೇರೆ ಬರಿಬೇಕು ಅಂತ ಹೇಳಿ ಅಲ್ಲಿಂದ ನನ್ನನ್ನು ಕರ್ಕೊಂಬಂತು ಅಂತ ಕಾಣುತ್ತೆ. ನಾನು ಅದೇನಾರು ಆಗಿದ್ದಿದ್ರೆ ಇನ್ನೆಲ್ಲಾದರೂ ಏನೋ ಬೇಡದಿರೋ ಕೆಲಸ ಮಾಡ್ಕೊಂಡಿರ್ತಿದ್ದೆ ನಾವು ಬಹುಶಃ. ಸೊ ಈಗ ಈಗ ಇಡೀ ನಮ್ಮ ಆರಂಭದಲ್ಲಿ ಹೇಳಿದಲ್ಲ, ಇಡೀ ಕರ್ನಾಟಕದ ಸಾಹಿತ್ಯ ವಲಯದಲ್ಲಿ ಭಾಳ ದೊಡ್ಡ ಚರ್ಚೆ ಮತ್ತು ಅದ್ಭುತವಾಗಿ ರಿಸೀವ್ ಆಗಿರೋಂಥ ಒಂದು ಕಾದಂಬರಿ ಅಲ್ಲ. ಬಹುಶಃ ಅದನ್ನು ನೀವು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಈ ಮೂಮೆಂಟನ್ನು ನೀವು ಯಾವ ರೀತಿ ತಗೊಂಡಿದ್ದೀರಾ? ಈ ಮೂಮೆಂಟನ್ನು ವೆರಿ ವೆಲ್ ರಿಸೀವ್ಡ್. ಯಾಕಂದರೆ ನಾನು ಮೊದಲೇ ಹೇಳಿದಲ್ಲ, ಭಾಳ ಮೊದಲ ಸಾಲಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ನಿಲ್ಬೋದಾದಂಥ ಕೃತಿಗಳಂತೆ ಕಾದಂಬರಿಗಳಲ್ಲಿ. ಸೊ ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಅದು. ಯಾಕಂದರೆ ಈಗ ನೀವು ಮಲೆಗಳಲ್ಲಿ ಮದುಮಗಳು ನೀವು ನೋಡಿದರೆ ಅದು ಹೆಂಗೆ ಅಂದರೆ ಒಂದೊಂದು ಸ್ವಲ್ಪ ಎವರ್ಗ್ರೀನ್ ಥರ ಅದು. ಈಗ ನಾನೊಂದು ಅಂದಾಜು ಲೆಕ್ಕ ಹಾಕ್ತಾ ಇದ್ವಿ, 1 ಲಕ್ಷಕ್ಕಿಂತ ಹೆಚ್ಚು ಕಾಪಿ ಮಾರಾಟ ಆಗಿರೋಂಥ ಒಂದು ಕೃತಿ ಅದು. ಅದು ಅನ್ಬಿಲಿಯಬಲ್. ನಾನು ಹೇಳಿದ್ದು ಒಂದು ಕ್ಲಾಸಿಕಲ್ ಕೃತಿ. ಈಗ ಯಾವುದೋ ಇದರಲ್ಲಾದರೆ ಬೇರೆ ಹೋಗ್ಬಿಡುತ್ತೆ. ಸೊ ಇದರೊಳಗೆ ಈ ಮೂಮೆಂಟಲ್ಲಿ ನಿಮಗೇನು ಅನಿಸುತ್ತೆ? ನಿಮ್ದು ಇಷ್ಟು ಅದ್ಭುತವಾದ ರಿಸೀವ್ ಆಗಿದೆ ಅಲ್ಲ? ತುಂಬ ಖುಷಿಯಾಗಿದೆ, ಮನಸ್ಸು ತುಂಬಿ ಬಂದಿದೆ ಅಷ್ಟೇ. ಇದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ಅದಕ್ಕೆ ನಿಮ್ಮಿಬ್ಬರು ಪಕ್ಕ ಕೂತಿರೋದೇ ಭಾಳ ದೊಡ್ಡ ಸಾಕ್ಷಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಿಮಗೆ ಕಡೆಯದೊಂದು, ನೀವು ಆರಂಭದಲ್ಲಿ ಹೇಳಿದ್ರಲ್ಲ ನಿಮ್ಮ ತಂದೆ ಟಾರ್ಚರ್ ಕೊಡ್ತಾಯಿದ್ರು ಅಂತ, ಕುವೆಂಪು, ಟಾಲ್ಸ್ಟಾಯ್ ಎಲ್ಲ, ಇವಾಗ ಹೆಂಗೆ ಅನಿಸ್ತಾ ಇದೆ ಅದು? ಇಲ್ಲ, ನನ್ನ ಬದುಕಿನ ತುಂಬ ಸಮೃದ್ಧವಾದ ಅನುಭವಗಳನ್ನು ಮತ್ತು ಬದುಕನ್ನು ಬಹಳ ಹಿಗ್ಗಿಸಿದವರು ಪಾಸಿಟಿವ್ಲಿ ನಮ್ಮ ತಂದೆ. ಒಂದು ಏನು ಮುಟ್ಟಿದರೆ ಮುನಿ ಗಿಡ, ಅದ್ರ ಹತ್ರ ಕರ್ಕೊಂಡೋಗಿ ಕೂರಿಸೋರು, ಮುಟ್ಟಿಸೋರು, ಅದು ಓಪನ್ ಆಗೋ ತನಕ ಕೂತಿರಬೇಕು. ನಮ್ಮ ಮನೇಲಿ ದೇವ್ರ ಮನೆ ಇದ್ದಿದ್ದಿಲ್ಲ, ದೇವ್ರ ಪೂಜೆ ಮಾಡ್ತಿರ್ಲಿಲ್ಲ ನಮ್ಮ ತಂದೆ. ಪ್ರತಿದಿನ ಓಡಿಸ್ಕೊಂಡು ಸನ್ಸೆಟ್ ಆಗೋ ಜಾಗ ಕರ್ಕೊಂಡೋಗ್ಬಿಟ್ಟು ಕೂರಿಸೋರು, ಧ್ಯಾನ ಮಾಡಬೇಕಲ್ಲಿ, ಅರ್ಧ ಕಣ್ಣು ಮುಚ್ಕೊಂಡು ಓ ಅಂತ ಯಾವ ಹುಚ್ಚರು ಸಂತೆ ಅಪ್ಪ ಅಂತ ಅನ್ಸೋದು ನಮಗೆ. ತುಂಬ ಚಿಕ್ಕವರು ನಾವಾಗ. ಇದೆಲ್ಲವುದು ನೋಡಿದರೆ ಇಟ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಮೈ ಲೈಫ್ ಇನ್ ಸಚ್ ಅ ವೇ. ಅಷ್ಟು ಸಮೃದ್ಧವಾದ ಬದುಕನ್ನು ಕೊಟ್ಟಿದ್ದ ಅವ್ರಿಗೆ ಈ ಕ್ಷಣದಲ್ಲಿ ನನ್ನ ಮನಸ್ಸು ಬಹಳ ಕೃತಜ್ಞವಾಗಿದೆ. ಅದು ತುಂಬ ಚಿಕ್ಕ ವರ್ಡು. ಸೊ ಥ್ಯಾಂಕ್ ಯು ವೆರಿ ಮಚ್. ಸಮಯ ಮುಗಿದಿದೆ. ಥ್ಯಾಂಕ್ ಯು.